ರೌಡಿ ಶೀಟರ್ ಬಿಜಾಪುರ ಪೊಲೀಸರಿಂದ ಎನ್ಕೌಂಟರ್. ವಿಜಯಪುರ ನಗರದ ನವಭಾಗ ನಿವಾಸಿ ಅಕ್ಲಾಸ್ ಪಟೇಲರ ಸುಪುತ್ರ ಇಂದು ಬೆಳಗ್ಗೆ ಪೊಲೀಸರ ಗುಂಡಿನ ದಾಳಿಗೆ ಪ್ರಾಣ ಕಳೆದುಕೊಂಡಿದ್ದಾರೆ. 32 ವರ್ಷದ ಯುವಕ ಗಾಂಧಿ ಚೌಕ ಪೊಲೀಸ್ ಠಾಣೆಯ ಪ್ರಕರಣದಲ್ಲಿ ಅರೆಸ್ಟ್ ವಾರೆಂಟ್ ಮತ್ತು ಗಡಿಪಾರು ಆರೋಪಿಯಾಗಿದ್ದರು. ಆದರೆ ನಿನ್ನೆ ದಿನ ಅಪರಿಚಿತ ವ್ಯಕ್ತಿಯಿಂದ 25,000 ರೂಪಾಯಿ ಹಣ ದೋಚಿಕೊಂಡು ಅವನ ಸ್ಕೂಟರ್ ಅನ್ನು ಕಸಿದುಕೊಂಡು ಹೋಗಿದ್ದರು. ಗಾಂಧಿ ಚೌಕ ಪೊಲೀಸ್ ಟೀಮ್ ಇಂದು ದಿನಾಂಕ 18/10/2025ರಂದು ನಸುಕಿನ ವೇಳೆಯಲ್ಲಿ ಸಿಂದಗಿ ತಾಲೂಕಿನ ರಾಮಪುರ ಗ್ರಾಮದಲ್ಲಿ ಆರೋಪಿ ಯುನಿಸ್ಗೆ ಪೊಲೀಸರು ಶರಣಾಗಲು ತಿಳಿಸಿದರಂತೆ. ಆದರೂ ಸಹ ಆರೋಪಿ ಯುನಿಸ್ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರದೀಪ್ ತಲಕೇರಿ ಮತ್ತು ಇಬ್ಬರು ಪೊಲೀಸ್ ಕಾನ್ಸ್ಟೇಬಲರ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದನಂತೆ. ಪೊಲೀಸರ ಕೈಯಿಂದ ತಪ್ಪಿಸಿಕೊಂಡು ಓಡಿ ಹೋಗಲು ಪ್ರಯತ್ನಿಸುತ್ತಿದ್ದಾಗ ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ ಆರೋಪಿತನ ಕಾಲಿಗೆ ಫೈರಿಂಗ್ ಮಾಡಿದರು. ಆರೋಪಿತನಿಗೆ ಗುಂಡು ತಾಗಿ ಕೆಳಗೆ ಬಿದ್ದ ನಂತರ ಕಾಲಿನಿಂದ ಬಹಳಷ್ಟು ರಕ್ತಸ್ರಾವವಾಗುತ್ತಿದ್ದಾಗ ಆರೋಪಿಗೆ ಚಿಕಿತ್ಸೆ ಕೊಡಿಸಲು ವಿಜಯಪುರ ಜಿಲ್ಲಾಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಚಿಕಿತ್ಸೆ ನೀಡುತ್ತಿದ್ದಾಗ ಚಿಕಿತ್ಸೆ ಫಲಕಾರಿಯಾಗದೆ ಮರಣ ಹೊಂದಿದ್ದಾರೆ ಎಂದು ತಿಳಿದು ಬಂದಿದೆ. ಮುಂದಿನ ಹೆಚ್ಚಿನ ತನಿಖೆಗಾಗಿ ಸದ್ಯ ಜಿಲ್ಲಾಸ್ಪತ್ರೆಯಲ್ಲಿ ಯುನಿಸ್ನ ಮೃತದೇಹ ಇಡಲಾಗಿದೆ. ಈ ಸರದಿ ಪ್ರಕರಣದ ಬಗ್ಗೆ ಯಾವುದೇ ದೂರು ದಾಖಲಾಗಿರುವುದಿಲ್ಲ. ಮುಂದಿನ ಕ್ರಮಕ್ಕಾಗಿ ಮೃತದೇಹದ ಮೇಲೆ ನಿಗಾ ಇಡಲಾಗಿದೆ ಎಂದು ತಿಳಿದು ಬಂದಿದೆ. ಮೃತ ಯುನಿಸ್ ಈತನ ವಿರುದ್ಧ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಂಖ್ಯೆ 207/2013 ಕಲಂ 302 ಐಪಿಸಿ ಸದರ್ ಪ್ರಕರಣದಲ್ಲಿ ಬಿಡುಗಡೆಯಾಗಿದ್ದನು. 172/2016 ಕಲಂ 302 ಐಪಿಸಿ ಸದರ್ ಪ್ರಕರಣದಲ್ಲಿ ಬಿಡುಗಡೆಯಾಗಿದ್ದ. 173/2016 ಕಲಂ 307 ಐಪಿಸಿ ಸದರ್ ಪ್ರಕರಣದಲ್ಲಿ ಬಿಡುಗಡೆಯಾಗಿದ್ದ. 40/2018 ಕಲಂ 307 ಐಪಿಸಿ ಸದರ್ ಪ್ರಕರಣದಲ್ಲಿ ಭಾಗಿಯಾಗಿದ್ದ. 102/2018 ಕಲಂ 353, 333, 307 ಐಪಿಸಿ 25 ಆರ್ಮ್ಸ್ ಆಕ್ಟ್ ಸದರ್ ಪ್ರಕರಣದಲ್ಲಿ ವಿಚಾರಣೆ ನಡೀತಾ ಇತ್ತು. 93/2022 ಕಲಂ 341, 323, 504, 506 ಐಪಿಸಿ 34 ಸದರ್ ಪ್ರಕರಣದಲ್ಲಿ ಬಿಡುಗಡೆಯಾಗಿದ್ದ. ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ 266/2021 ಕಲಂ 354, 380 ಐಪಿಸಿ ಸದರ್ ಪ್ರಕರಣದಲ್ಲಿ ಅರೆಸ್ಟ್ ವಾರೆಂಟ್ ಜಾರಿಯಾಗಿತ್ತು. ಗಾಂಧಿ ಚೌಕ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ 87/2023 ಕಲಂ 399, 402 ಐಪಿಸಿ ಸದರ್ ಪ್ರಕರಣದಲ್ಲಿ ಬಿಡುಗಡೆಯಾಗಿದ್ದ. ಯಾವುದೇ ತನಿಖೆಗೆ ಹಾಜರಾಗದೆ ಕಣ್ಣು ತಪ್ಪಿಸಿಕೊಂಡು ಓಡಾಡುತ್ತಿದ್ದ ಈತನನ್ನ ಪೊಲೀಸ್ ಬಂಧಿಸಲು ಪ್ರಯತ್ನಿಸಿದಾಗ ಈ ದುರ್ಘಟನೆ ಸಂಭವಿಸಿದೆ ಎಂದು ತಿಳಿದುಬಂದಿದೆ.